ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರ ಅಂತ ನಾನು ಅನ್ಕೋತೀನಿ. ಏನಪ್ಪ ಅಂದರೆ ನಾನು ಒಂದು ಸಂದೇಶನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಬಿಗ್ ಬಾಸ್ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ರು, ಅದನ್ನು ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಅದು ಸಕ್ಸಸ್ಫುಲ್ ಆಯಿತು. ಈಗ ಅವರು ಒಂದು ಫೋನ್ಗೋಸ್ಕರ ನಾನು ಕಾಯ್ತಾ ಇರೋದು ಅಷ್ಟೇ. ಈ ಸಂದೇಶನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನನಗೆ ಅವಕಾಶ ಬೇಕು ಅಂತ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ, ಪೂರ್ಣವಾಗಿ ಕೇಳಿರಿ ಮತ್ತು ಅರ್ಧಂಬರ್ಧ ಕೇಳಕ್ಕೆ ಹೋಗಬೇಡ್ರಿ. ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನಾನು ಒಂದು ಬಿಗ್ ಬಾಸಲ್ಲಿ ಹೋಗಬೇಕು, ಒಟ್ಟು ನನಗೆ ಅವಕಾಶ ಬೇಕು ಅಂತ ಹೇಳಿದ್ದೆ. ಹ್ಯಾಂಡಿಕ್ಯಾಪ್ಗೆ ಜಾಸ್ತಿ ಬಿಗ್ ಬಾಸಲ್ಲಿ ಕೊಡ್ತಾ ಇಲ್ಲ. ಸೊ ಆ ಮುಖಾಂತರ ನಾನಾದರೂ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನನ್ನಿಂದ ಹ್ಯಾಂಡಿಕ್ಯಾಪ್ ಯಾರು ಇರ್ತಾರಲ್ವ ಅವ್ರಿಗೆ ಕೂಡ ಒಂದು ಒಳ್ಳೆಯ ಸಂದೇಶ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಅವರು ಅವಕಾಶ ಕೊಟ್ಟರೆ ನನಗೂ ಒಂದು ಖುಷಿ ಆಗುತ್ತೆ ಹೋಗ್ಬೇಕಂತ ಅನ್ನೋದು. ಅದಕ್ಕೋಸ್ಕರ ನಾನು ಈ ಸಂದೇಶನ ಶೇರ್ ಮಾಡಿದ್ದೀನಿ. ನೋಡಿರಿ, ನಿಮ್ಮ ಕೈಲಿ ಈ ವಿಡಿಯೋನ ಶೇರ್ ಮಾಡೋಕ್ಕಾಗುತ್ತಪ್ಪ ಅಂದರೆ ಮಾಡಿರಿ, ಕಮೆಂಟ್ ಮಾಡೋದಿದ್ರೆ ಮಾಡಿರಿ. ಬಟ್ ಮೊದಲನೇ ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ವಿಡಿಯೋನಾಗ ನನಗೆ ಹೇಳಿದರು, ಒಂದು ಕಮೆಂಟ್ ಹಾಕ್ತಾಯಿದ್ರು. ಯಾರಪ್ಪ ಅಂದರೆ ಅವ್ರ ಹೆಸರು ಹೇಳಕ್ಕೆ ಹೋಗಂಗಿಲ್ಲ ನಾನು. ಅವರಂದರು, ನೀವು ಬಿಗ್ ಬಾಸಲ್ಲಿ ಹೋದ್ರೆ ಯಾವ ರೀತಿಯಾಗಿ ನೀವು ಆಟ ಆಡ್ತೀರಿ, ಆಮೇಲೆ ಅವರು ಟಫಾಗಿ ಆಟನ ನಿಮ್ಗೆ ಕೊಡ್ತಾ ಇರ್ತಾರೆ, ಹೆಂಗೆ ಮಾಡ್ತೀರಿ ಅಂಥೇಳಿ. ಹೋಗಿ ಏನು ಮಾಡ್ತೀವಿ, ಬೇಡ ನಿಮ್ಮ ಮನೆಯಲ್ಲಿರು ಅಂತ ಹೇಳ್ತಾಯಿದ್ರು. ಸೊ ನಾನಂದೆ, ಬೇಡ, ನನಗೆ ಒಟ್ಟು ಅವಕಾಶ ಬೇಕು, ಅಲ್ಲಿ ಆಡ್ತೀನೋ, ನಾನು ಸೋಲ್ತೀನೋ ಗೆಲ್ತೀನೋ ಬೇಕಾಗಿಲ್ಲ, ಬಟ್ ನಾನು ಮಾಡೇ ಮಾಡ್ತೀನಿ ಅಂತಂದು ಛಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹೇಳಿದೆ, ನಾನು ಕಮೆಂಟಲ್ಲಿ ಹೇಳಿದ್ದೀನಿ, ನಂಗೆ ಛಲ ಇದೆ, ನಾನು ಮಾಡ್ತೀನಿ, ನನ್ನ ಗುರಿ ಅದು, ನಾನು ಮಾಡೇ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ ನಾನು ಅಂದಿದ್ದೆ. ಸೊ ನೋಡಿ, ನಾನು ಅಂದಿದ್ದು ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆಮೇಲೆ ನೀವು ಏನು ಮಾಡ್ತೀರ ನೋಡಿರಿ, ನಾನು ಹೇಳೋ ಸಂದೇಶನ ನಿಮ್ಗೆ ಏನಾದರೂ ಚುರುಕು ಮುಟ್ಟಿತಪ್ಪ ಅಂದರೆ ಈ ವಿಡಿಯೋನ ಶೇರ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ. ನೋಡಿರಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.